ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವತ್ತು ಡೈಲಿ ವ್ಲಾಗ್ನ ಶೂಟ್ ಮಾಡೋಣ, ನಿಮಗೆ ನನ್ನ ಕಂಪ್ಲೀಟ್ ಡೇ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆಲ್ಲ ಶೇರ್ ಮಾಡೋಣ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 4 o'clock ಆಗಿದೆ. ಸೊ 3:45ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಕೂಡ ಆಗಿದ್ದೀನಿ. ಇವಾಗ ಮನೆ ಬಿಡಬೇಕು, ಕೆಫೆ ಹತ್ರ ಹೋಗ್ತೀನಿ. ಕೆಫೆ ಹತ್ರ ಆಲ್ಮೋಸ್ಟ್ 9 o'clockವರೆಗೂ ಇರ್ತೀನಿ. ನಂತರ ಅಲ್ಲಿಂದ ನಾನು ಸೈಟ್ಗೆ ಹೋಗ್ತೀನಿ, ನನ್ನ ಕೆಲಸನ ಮುಗಿಸ್ತೀನಿ. ಸೊ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಯದುವೀರ್ ಕೂಡ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ವಾ. ಸೊ ರೂಪೇಶ್ ಬೆಳಗ್ಗೆ ಎದ್ದ ತಕ್ಷಣ ಅವನ್ನ ರೆಡಿ ಮಾಡ್ತಾರೆ, ನಮ್ಮ ಅತ್ತೆ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾರೆ, ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ತಾರೆ. ರೂಪೇಶ್ ಆಫೀಸ್ಗೆ ಹೋಗುವಾಗ ನಮ್ಮ ಅತ್ತೆನ ಡ್ರಾಪ್ ಮಾಡಿ, ಹಾಗೆ ಯದುವೀರ್ನ ಕೂಡ ಸ್ಕೂಲಿಗೆ ಡ್ರಾಪ್ ಮಾಡಿ ನಂತರ ಅವ್ರು ಆಫೀಸ್ಗೆ ಹೋಗ್ತಾರೆ. ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋವಾಗ ಯದುವೀರ್ನ ಪಿಕ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ಯಾವಾಗಲೂ 12:30 ಅಷ್ಟೊತ್ತಿಗೆ ನಾನು ಯದುವೀರ್ನ ಪಿಕ್ ಮಾಡಿಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಕೆಲಸನೇ ಇದೆ. ಹಾಗಾಗಿ ನಮ್ಮ ಅತ್ತೆಗೆ ಹೇಳಿದ್ದೀನಿ, ನಮ್ಮ ಅತ್ತೆ ಅವ್ರ ಆಫೀಸ್ಗೆ ಕರ್ಕೊಂಡೋಗಿ ಇಟ್ಕೊಂಡಿರ್ತಾರೆ. ನಾನು ಅವ್ರ ಆಫೀಸ್ ಹತ್ರ ಹೋಗ್ಬಿಟ್ಟು ಆಮೇಲೆ ಯದುವೀರ್ನ ಪಿಕ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ಆ್ಯಂಡ್ ನೋಡೋಣ ನನ್ನ ಡೇ ಹೇಗಿರುತ್ತೆ ಅಂತ. ಎಷ್ಟೊಂದು ಜನ ಕಾಮೆಂಟ್ಸ್ ಮಾಡ್ತಾಯಿದ್ದೀನಿ, ಎಷ್ಟೊಂದು ಜನ ಕಾಮೆಂಟ್ಸ್ನ ಮಾಡ್ತಾಯಿದ್ದೀರಾ, ರಿಸ್ಕ್ ತೊಗೊಳ್ತಾ ಇದ್ದೀರಾ ಲೈಫಲ್ಲಿ, ತುಂಬಾ ಸ್ಟ್ರೆಸ್ ಅನಿಸುತ್ತೆ, ರೆಸ್ಟ್ ಮಾಡಿ, ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಇರಲಿ ಅಂತ. ಖಂಡಿತ ಹೆಲ್ತ್ ಬಗ್ಗೆನೂ ಕಾನ್ಷಿಯಸ್ನೆಸ್ ಸ್ವಲ್ಪ ಬೇಕು. ಇನ್ಮೇಲೆ ನಾನು ಅದನ್ನು ಅಳವಡಿಸ್ಕೊಳ್ಬೇಕು. ಹಾಗೆಯೇ ಇನ್ನು ಮೇಲೆ ಸ್ವಲ್ಪ ಅಂಗಡಿಗೆ ಹೋಗೋದು ಕಮ್ಮಿ ಮಾಡ್ತೀವಿ. ಇಷ್ಟು ದಿವಸ ಯಾಕೆಂದರೆ ಇನ್ನು 1 ಮಂತು ಪಿಕಪ್ ಆಗಬೇಕು, ಹೇಗೆ ಏನು ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಹೋಗ್ತಾ ಇದ್ವಿ. ನೆಕ್ಸ್ಟ್ ವೀಕಿಂದ ಏನು ಹೋಗೋದಿಲ್ಲ. ನಮ್ಮ ಚಿಕ್ಕಮ್ಮ ಆಫ್ಟರ್ನೂನ್ ಫ್ರೀ ಆದರೆ ಅವರೊಂದು ವಿಸಿಟ್ ಮಾಡ್ತಾರೆ, ಇವಾಗ ನಾನು ಫ್ರೀ ಆದರೆ ನಾವು ವಿಸಿಟ್ ಮಾಡ್ತೀವಿ, ಆ ಥರ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ಹುಡುಗರೇ ನೋಡ್ಕೊಳ್ತಾರೆ ಶಾಪೆಲ್ಲ. ವರುಣ್ ಅಂತ ಇದ್ದಾನೆ, ತುಂಬ ಒಳ್ಳೆ ಹುಡುಗ. ಸೊ ಹಾಗಾಗಿ ಅವನಿಗೆ ಇನ್ಚಾರ್ಜ್ ಕೊಡ್ತಾಯಿದ್ದೀವಿ ನಾನು. ಆ್ಯಂಡ್ ರೂಪೇಶ್ ಪಾಪ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಸ್ಕೆಡ್ಯೂಲ್ ಹೇಗಿರ್ತಿತ್ತು ಅಂದರೆ, ಬೆಳಗ್ಗೆ ನಾನು 9:30ವರೆಗೂ ನಾನು ಇರ್ತಿದ್ದೆ, ನಂತರ ನಮ್ಮ ಚಿಕ್ಕಮ್ಮ ಬರ್ತಾಯಿದ್ರು. ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಬಿಸ್ನೆಸ್ ಆಗಿರೋದ್ರಿಂದ ಇರ್ಬೋದು. ಸೊ ಅವರು ಬರ್ತಾಯಿದ್ರು, ಅವರು 9 o'clock ಟು ಈವ್ನಿಂಗ್ವರೆಗೂ ಅವರೇ ನೋಡ್ಕೊಳ್ತಾಯಿದ್ರು ನಮ್ಮ ಚಿಕ್ಕಮ್ಮ. ಮನೇಲೆಲ್ಲ ಇಲ್ಲಿ ಮಾಡಿ, ಮಕ್ಕಳಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಅವರೆಲ್ಲ ಕಳಿಸಿ ನಂತರ ಅವರೆಲ್ಲ ಬರ್ತಿದ್ರು. ಅದಾದಮೇಲೆ ಈವ್ನಿಂಗ್ 6:30, 7 o'clock ವಾಪಸ್ ಬರ್ತಾಯಿದ್ರು ಮನೆಗೆ. ಆವಾಗ ರೂಪೇಶ್ ಆಗಲಿ ನಮ್ಮ ಚಿಕ್ಕಪ್ಪ ಅವರು ಆಫೀಸ್ ಮುಗಿಸ್ಕೊಂಡು ಅಲ್ಲೋಗಿ ಅಪ್ ಟು 12:30, 1 o'clockವರೆಗೂ ಅವ್ರು ಅಲ್ಲಿದ್ಬಿಟ್ಟು ಮನೆಗೆ ವಾಪಸ್ ಬರ್ತಾರೆ. ಈ ಥರ ಇತ್ತು ನಮ್ಮ ಒಂದು ರೋಟೀನ. ಸೊ ಜಾಸ್ತಿ ಮಾತಾಡ್ತಿದ್ದೀನಿ, ಲೇಟ್ ಬೇರೆ ಆಗಿಬಿಡುತ್ತೆ. ಬನ್ನಿ ಬೇಗ ಬೇಗ ಹೋಗಿ ಕೆಫೆ ಹತ್ರ ಶಾಪ್ ಓಪನ್ ಮಾಡೋಣ. ಆ್ಯಂಡ್ ರೂಪೇಶ್ ಮಲಗಿದ್ದಾರೆ. ರೂಪೇಶ್ ಮಾಮ ಮಾಮ ಪಾಪ ಟಯರ್ಡ. ಮಾಮ ಮಾಮ ಓಡ್ತಾ ಇದ್ದೀನಿ. ಬಾಯ್ ಚಿನ್ನಿ. ಕೆಳಗಡೆ ಹೋಗೋಣ. ಬಟ್ಟೆ ನೋಡಿ ಅಷ್ಟು ಮಡ್ಚೋಗಿದೆ. ಸಾಯಂಕಾಲ ಕೆಲಸದ ಗಂಟೆ ಬಂದರೆ ಬೇಗ ಬೇಗ ಮರ್ಚಿಸ್ಕೋಬೇಕು. ಎಲ್ಲ ರೆಡಿ, ಹೊರಡೋಣ. ಜರ್ಕಿನ್ ತೊಗೊಳಕ್ಕೆ ಮರ್ತೋಗಿದ್ದೆ. ಚಳಿ ಅಲ್ವಾ, ಹಾಗಾಗಿ ಪುಲೋವರ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೆ. ಇದು ರೂಪೇಶ್ದು. ನನಗೆ ನನ್ನ ಪುಲೋವರ್ಸ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ, ಫಿಟ್ಟಿಂಗ್ ಆಗಿರುತ್ತೆ. ಹಾಗಾಗಿ ರೂಪೇಶ್ದು ಹಾಕ್ಕೊಳ್ತೀನಿ. ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಆಮೇಲೆ ರೂಪೇಶ್ ಟೀ ಶರ್ಟ್ಸ್ ಹಾಕ್ಕೊಳ್ಳೋಕ್ಕೆ, ಅವ್ರ ಶರ್ಟ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ನಂಗೆ ಇಷ್ಟ ಆಗುತ್ತೆ. ಈಗ ನಾನು ಎಲ್ಲ ರೆಡಿ ಆಯಿತು, ಚಳಿಯಲ್ಲಿ ಹೊರಡಬೇಕು. ಬನ್ನಿ, ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ. ನಾನು ಹೋಗೋ ಟೈಮಲ್ಲಿ ಯಾವುದು ವೆಹಿಕಲ್ಸ್ ಓಡಾಡ್ತಾ ಇರಲ್ಲ, ಯಾವುದಾದ್ರೂ ಒಂದೊಂದು ಅಪರೂಪಕ್ಕೆ ಬರ್ತಾ ಇರುತ್ತೆ ಅಷ್ಟೇ. ಆರಾಮಾಗಿ ನಾನು ಹೋಗ್ಬಿಡ್ತೀನಿ, ಒಂದು 15 minutesಲ್ಲಿ ಹೋಗ್ಬಿಡ್ತೀನಿ. ಹಂಗನ್ಬಿಟ್ಟು ನಾನು ಜಾಸ್ತಿ ಫಾಸ್ಟಲ್ಲೂ ಹೋಗಲ್ಲ, ಮ್ಯಾಕ್ಸಿಮಮ್ 35 ಅಷ್ಟೇ ಸ್ಪೀಡಲ್ಲೇ ನಾನು ಹೋಗೋದು. ಯಾಕಂದರೆ ರೂಪೇಶ್ ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ಸ್ಪೀಡಲ್ಲಿ ಹೋಗಬಾರ್ದು ಅಂತ. 8 o'clock ಟೈಮಲ್ಲಿ ಸ್ವಲ್ಪ ಫ್ರೀ ಆಗ್ತೀವಿ. ಆವಾಗ ನನಗೆ ಮ್ಯಾಂಡೇಟ್ರಿ ನಮ್ಮ ಟೀ ಏನಾರ ಕುಡ್ದಿಲ್ಲ ಅಂದರೆ ನಂಗೆ ತಲೆನೋವು ಬಂದುಬಿಡುತ್ತೆ. ಸೊ ಟೀ, ಅದ್ರ ಜೊತೆ ಒಂದು ಉಸ್ಮಾನಿಯಾ ಬಿಸ್ಕೆಟ್. ಸೊ ನನ್ನ ಫೇವ್ರೇಟ್ ಇವೆರಡು. ಇದನ್ನು ತಿಂದ್ಕೊಂಡು ಇವಾಗ ನೆಕ್ಸ್ಟು ನಾನು ಆಫೀಸ್ ಕಡೆಗೆ ಹೊರಡಬೇಕು. ಬನ್ನಿ ಹೋಗೋಣ. ಇಲ್ಲೇ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ, ಗಾಡಿ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. 9:30 ಆಗಿದೆ. ಸೊ ಸ್ವಲ್ಪ ಲೇಟ್ ಆಗೋಯ್ತು, ಟ್ರಾಫಿಕ್ ಬರೋ ಇತ್ತು. ಅಂದ್ಕೊಂಡಿದ್ದ ಟೈಮ್ಗಿಂತ ಸ್ವಲ್ಪ ಲೇಟ್ ಆಯಿತು. ಬೇಗ ಹೋಗಿ ಇವಾಗ ಮೆಟ್ರೋನ ಕೆಲಸ ಮುಗಿಸ್ಕೊಂಡು ಬೇಗ ಓಡಬೇಕು. ಯದುವೀರ್ನ ಕೂಡ ಪಿಕ್ ಮಾಡಬೇಕಲ್ವ, ಹಾಗಾಗಿ
ಆ್ಯಂಡ್ ಬನ್ನಿ ನೋಡೋಣ ಹೇಗಿರುತ್ತೆ. ನಾನು ಬಿಡ್ದಿ ಸೈಟ್ಗೆ ಹೋದೆ. ಫೈನಲ್ ಟಚಿಂಗ್ಸ್ ಎಲ್ಲ ಮಾಡ್ತಾಯಿದ್ರು. ನಂತರ ನಾನು ಕೆಲವೊಂದು ಮೆಷರ್ಮೆಂಟ್ಸ್ ತೊಗೋಬೇಕಾಯಿತು. ಕ್ಲೈಂಟ್ಗೆ ಫೈನಲ್ ಬಿಲ್ನ ಹ್ಯಾಂಡ್ ಓವರ್ ಮಾಡಬೇಕಲ್ಲ. ಹಾಗಾಗಿ ಬಿಡ್ದಿ ಸೈಟ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೋದೆ. ಅವರೆಲ್ಲ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ನಾನು ಕಂಪ್ಲೀಟ್ ಟೂರ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಅವರು ಶಿಫ್ಟ್ ಖಾಲಿ ಮನೆ ಇರೋವಾಗ ಒಂಥರ, ಅವ್ರು ಶಿಫ್ಟ್ ಆದಮೇಲೆ ಅವರ ಪ್ರೈವಸಿ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನೇನು ಒಳಗಡೆ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಹೊರಗಡೆ ಈ ಥರ ಇದೆ ನೋಡಿ, ಚಪ್ರ ಹಾಕಿರೋದೆಲ್ಲ ಒಣಗೋಗ್ಬಿಟ್ಟಿದೆ. ಈಗ ಆಲ್ರೆಡಿ ತೆಗೆದುಬಿಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಮಾತ್ರ ನಿಮಗೆ ಹೋಮ್ ಥಿಯೇಟ್ರ್ ರೆಡಿ ಆಗಿರೋದು ತೋರಿಸಿರ್ಲಿಲ್ಲವಲ್ಲ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಹೋಮ್ ಥಿಯೇಟರ್ ಅಂತ. ಇದ್ರ ಮೆಷರ್ಮೆಂಟ್ಸ್ ಬಂದು 25 ಫೀಟ್ ಲೆಂತ್ ಇದೆ, ಅಗಲ ಬಂದ್ಬಿಟ್ಟು 12 ಫೀಟ್ ಇದೆ. ಸೊ ಇಷ್ಟು ದೊಡ್ಡದಿದೆ ಹೋಮ್ ಥಿಯೇಟರು. ಆ್ಯಂಡ್ ಗೃಹ ಪ್ರವೇಶದ ದಿವಸನೇ ರೆಡಿ ಆಗಿತ್ತು. ನಾನು ಇದನ್ನು ಶೂಟ್ ಮಾಡೋದು ಮರ್ತುಬಿಟ್ಟೆ, ನಾನು ಕ್ರೌಡ್ ಇತ್ತಲ್ವ ಹಾಗಾಗಿ. ಆ್ಯಂಡ್ ಒಳಗಡೆ ಈ ಥರ ಒಂದು ಬಾರ್ ಕೌಂಟರ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ, ಎಲ್ಲ ಬ್ರ್ಯಾಂಡು ಇಟ್ಟಿದ್ದಾರೆ. ರೂಪೇಶ್ಗೆ ಈ ಥರ ಇಷ್ಟ, ಟೆರೇಸಲ್ಲಿ ಮಾಡಬೇಕು ಅಂತ. ನೋಡೋಣ, ನಾವು ಮನೆ ಕಟ್ಟೋವಾಗ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿರ್ತೀನಿ. ಆ್ಯಂಡ್ ಎಷ್ಟೊಂದು ಎಂಕ್ವೈರೀಸ್ ಕೂಡ ಬರ್ತಾ ಇದೆ ನಾನು ಈ ವಿಡಿಯೋ ಹಾಕಿದ್ಮೇಲೆ. ಆ್ಯಂಡ್ ಯೂಟ್ಯೂಬರ್ಸು ಅಷ್ಟೇ, ಅವರ ಮನೆ ಪ್ಲ್ಯಾನ್ ಕನ್ಸ್ಟ್ರಕ್ಷನ್ಸ್ಗೆ ಎಲ್ಲದಕ್ಕೂ ನನ್ನ ಹತ್ರ ಸಜೆಷನ್ ಕೇಳೋದಾಗಲಿ ಎಲ್ಲ ಮಾಡೋದೆಲ್ಲ ಮಾಡ್ತಿದ್ದಾರೆ. ಇನ್ಮೇಲೆ ಬರೋವಂಥ ವೀಡಿಯೋಸೆಲ್ಲ ಹಾಕ್ತೀನಿ ಆಯಿತಾ. ಅವ್ರು ಫಸ್ಟ್ ಅವರ ವ್ಲಾಗ್ಸೆಲ್ಲ ಹಾಕಿದ್ಮೇಲೆ ನಾನು ನನ್ನ ವ್ಲಾಗ್ನಲ್ಲಿ ಹಾಕ್ತೀನಿ. ಅದಾದಮೇಲೆ ನಮ್ಮ ಮತ್ತೆ ಕೋಟ್ರಸ್ಸಿಗೆ ಕರ್ಕೊಂಡು ಹೋಗಿದ್ರಂತೆ. ಕೋಟ್ರಸ್ಸಲ್ಲೇ ಇದ್ದ. ಕೋಟ್ರಸ್ ಹತ್ರ ಹೋಗಿ ಮಲ್ಕೊಂಬಿಟ್ಟಿದ್ದ ಅಲ್ಲೇ. ಅವನ್ನ ಕರ್ಕೊಂಡು ಬಂದು ಕಬ್ಬಿನ ಹಾಲು ಕುಡ್ಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ಇದು ವೀರ್ ಅವ್ನು ಕೋಟ್ರಸ್ಸಲ್ಲಿದ್ದ ನಮ್ಮ ಅತ್ತೆ ಜೊತೆ. ಇವಾಗ ಕರ್ಕೊಬಂದೆ. ಅವ್ನು ಬಾಯಿ ಹೋಗ್ತದೆ ಅಂತ. ಎಲ್ಲಿಗೆ? ಹಾಂ, ಎಲ್ಲಿಗೆ? ಸ್ಕೂಲ್ಗಾ? ನಾಳೆ ಹೋಗೋದು, ಇವತ್ತು ಆಗೋಯ್ತು. ಬಾ, ಕಮ್ ಕಮ್, ಲೆಟ್ಸ್ ಗೋ ಹೋಮ್. ಏ ಬಾರೋ ಪ್ಲೀಸ್. ಎದ್ದು ವೀರ್, ಕಮ್ ಕಮ್ ಕಮ್. ಕಳ್ಳ ನೋಡಿ, ಕಳ್ಳ ನೋಡಿ, ಕಳ್ಳ. ಬಾ, ಕೇಕ್ ಕೊಡ್ತೀನಿ ಬಾ, ಮನೇಲಿ ಕೇಕ್ ಇದೆ. ಬಿದ್ದೋಗ್ತೀಯ ಬಿದ್ದೋಗ್ತೀಯ ಬಿದ್ದೋಗ್ತೀಯ. ಎದ್ದು ವೀರ್ ನೋಡಿ ಏನು ಸರ್ಕಸ್ ಮಾಡ್ತಾನೆ. ಇಂದ ಡೋರ್ ಓಪನ್ ಮಾಡಿದೆ, ಬಾ. ಓಪನ್ ಆಯಿತು ಡೋರ್. ಓಡ್ ಬರಬೇಕು. ನಡಿ ಮನೆ ಒಳಗಡೆ. ಕಮ್ ಫಾಸ್ಟ್. ಎದು ವೀರ್, ಟಯರ್ಡ್ ಆಗಿದೆ. ಬಾ ಅಮ್ಮ, ಮಮ್ಮಿ ತಾಚಿ ಮಾಡಬೇಕು, ನಿದ್ದೆ ಬರ್ತಾ ಇದೆ. ಬಾ ಒಳಗಡೆ ಹೋಗೋಣ. ಬಾ, ನಾನು ಫಸ್ಟಾ ನೀನು ಫಸ್ಟಾ? 1 2 3. ಬರಲ್ಲ ಅಂದರೆ ಬಿಡು. ಫ್ರೆಂಡ್ಸ್, ಎಲ್ಲರೂ ಮಕ್ಕಳು ಮನೆಗೆ ಹೋಗಬೇಕು ಅಂತ ಹತ್ಕೊಂಡ್ರೆ ಇವನು ಸ್ಕೂಲ್ಗೆ ಹೋಗಬೇಕು ಅಂತ ಅಳ್ತಾನೆ. ಇವನು ಏನು ಮಾಡೋದು ನಾವು? ಇಷ್ಟೊತ್ತು ಕೋಟ್ರಸ್ಸಲ್ಲಿ ಇದ್ದಂತೆ. ಹಾಂ, ಎಲ್ಲಿಗೋಗ್ಬೇಕು? ಚೂಲ್ ಇವಾಗಲ್ಲ, ಮಾರ್ನಿಂಗ್ ಹೋಗೋದು. ಟುಮಾರೋ ಮಾರ್ನಿಂಗ್. ಮಾರ್ನಿಂಗ್. ಕಮ್. ಹಾಂ, ಏನು? ಬೆಳಗ್ಗೆ ಹೋಗೋಣ ಸ್ಕೂಲ್ಗೆ, ಇವಾಗಲ್ಲ ಸ್ಕೂಲ್ಗೆ. ನೋ ತಾಚಿ ಮಾಡೋಣ ಬಾ. ಇವಾಗ ಎ ಸಿ ಆನ್ ಮಾಡ್ಕೊಂಡು ತಾಚಿ ಮಾಡೋಣ. ಎಸ್, ಡನ್. ಸೇ ಡನ್, ಸೇ ಡನ್. ಇದು ವೀರ್ ಅವನೇನೋ ತೋರಿಸ್ತಾ ಇದ್ದಾನೆ ಫ್ರೆಂಡ್ಸ್ ನಿಮಗೆಲ್ಲ. ಏನದು? ಹೆಂಗೆ ಅವ್ರ ಮಂತ್ರ ಹಾಕಿದ್ದು ನಿಂಗೆ? ಹೆಂಗೆ? ಹಾಂ, ಚೂ ಚೂ ಅಂತ ಹಾಕಿದ್ರು. ಬಾ ಆಯ್ತು, ತೋರಿಸಿ. ಗುಡ್ ಬಾಯ್. ನಡಿ ಅಮ್ಮ. ಶೂ ಬಿಚ್ಚೋಣ. ಹತ್ತು, ಕೂಚು, ಸಿಟ್ ಡೌನ್. ಇರು, ನಾನು ಬ್ಯಾಗೆಲ್ಲ ತೊಗೊಬರ್ತೀನಿ. ನೋಡಿ ಅಲ್ಲಿ ಏನು ಮಾಡ್ತವನೆ ಅಂತ. ಅಜ್ಜಿ 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 ಅಂತ ತಿರುಗ್ತಾನೆ ಇರ್ತಾನೆ. ಎದುವೀರ್, ಎದುವೀರ್, ಬಾಯಿಲಿ ಬಾಯಿಲಿ. ಏನು ಬೇಕು? ಹಾಂ, ಹತ್ರ ಬಂದು ಹೇಳು. ಹಾಂ, ಮೊಟ್ಟೆನಾ? ಅಟ್ಟೆ ಅಟ್ಟೆ ಇರ್ತೀಯಲ್ಲ ಮೊಟ್ಟೆಗೆ. ಅಜ್ಜಿನ ಕೇಳೋಗು ಮೊಟ್ಟೆ ಅಂತ. ಏನಂತೆ? ಮೊಟ್ಟೆ ಎಲ್ಲಿ ಕೈತೆ? ಎಲ್ಲಿ ಕೈತಂತೆ? ಬೂವ ಮಾಡೈತಂತ. ವಾವ್, ಮೊಟ್ಟೆ ತಿಂತೀಯ ಇವಾಗ ನೀನು? ಮಮ್ಮ ಕೊಡ್ತೀಯಾ? ಮಮ್ಮ ಕೊಡ್ತೀಯಾ? ಕೊಡಲ್ಲ ಅಮ್ಮ, ಮಮ್ಮ ಕೊಡಲ್ಲ. ನೀನು ಕೊಡ್ತೀಯಾ? ಕೊಡಲ್ಲ ಮಮ್ಮಗೆ? ಕೊಡ್ತೀಯಾ? ಮಮ್ಮ ಅಂದ್ರೆ ಇಷ್ಟನಾ ನಿಂಗೆ? ನಿಂಗೆ ಮಮ್ಮ ಬೇಕಾ ಪಪ್ಪ ಬೇಕಾ?
ಫಸ್ಟ್ ಅದಕ್ಕೆ ಹೇಳು, ಮಮ್ಮ ಬೇಕಾ ಪಪ್ಪ ಬೇಕಾ? ನಾನು ಬರ್ತೀನಿ ಹೇಳು, ಮಮ್ಮ ಬೇಕಾ ಪಪ್ಪ ಬೇಕಾ? ಫಸ್ಟ್ ಹೇಳು ಯಾರು ಬೇಕು. ಸರಿ ಆಯ್ತು. ಅತ್ತೆ ಅವನಿಗೆ ಮೊಟ್ಟೆ ಅಂತ ಕೊಡಿ ಅತ್ತೆ. ಹೋಗಿ ಹೇಳಿದೀನಿ, ಹೋಗಿ ಕೊಡ್ತಾರೋ. ಮೊಟ್ಟೆ ಸೂಪಾ ನೆನ್ನೆದಲ್ಲ ಅತ್ತೆ? ಹಾ, ಹೊಟ್ಟೆ ಗಿಟ್ಟೆ ಕೆಟ್ಟೋದ್ರೆ ಮೊಟ್ಟೆ ಕೊಡಲ್ಲ ನಾವು. ಅದಕ್ಕೆ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹೇಳಿದ್ರೆ ಕೊಡ್ತೀವಿ. ಹಾಂ ಹ್ಞೂ ಹಾಂ ಹಾಂ ಜಾನಿ ಜಾನಿ ಎಸ್ ಪಪ್ಪ ಹೇಳಿದ್ರೆ ಮೊಟ್ಟೆ ಕೊಡ್ತೀನಿ, ಇಲ್ಲ ಕೊಡಲ್ಲ. ಜಾನಿ ಜಾನಿ ಎಸ್ ಪಪ್ಪ ಹೇಳು. ಹೇಳ್ಬೇಕು. ಐ ಸೆಡ್ ಹೇಳು. ಜಾನಿ ಜಾನಿ ಎಸ್ ಪಪ್ಪ ಹೇಳು. ಹೇಳು ಬಂಗಾರಿ, ಮೊಟ್ಟೆ ಕೊಡ್ತೀನಿ ಹೇಳಮ್ಮ. ಜಾನಿ ಜಾನಿ ಹೇಳಮ್ಮ, ಮುದ್ದು ಮರಿ, ಎಲ್ಲರೂ ನೋಡ್ತಾರೆ. ಹೇಳು, ಆ್ಯಕ್ಷನ್ ಮಾಡ್ಕೊಂಡು ಹೇಳು. ಜಾನಿ ಜಾನಿ ಹೇಳು, ನೀನು ಹೇಳು. ಅವನು ಮೂಡಿಲ್ಲಂತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಚಿಟ್ಟಿ ಚಿಲ್ಕಮ್ಮ ಹೇಳು ಹೋಗ್ಲಿ. ಓಯ್, ತೆಲುಗು ಸಾಂಗ್ಸು ಹೇಳ್ತಾನೆ ಗೊತ್ತಾ ಫ್ರೆಂಡ್ಸ್ ಅವನು. ಹೇಳಮ್ಮ, ಚಿಟ್ಟಿ ಚಿಲ್ಕಮ್ಮ ಹೇಳು. ಚಿಟ್ಟಿ ಚಿಲಕಮ್ಮ ಹೇಳಲ್ಲ. ಮೊಟ್ಟೆ ಕೊಡಲ್ಲ ನಾನು. ಮೊಟ್ಟೆ ಬೇಕಾ? ಯು ವಾಂಟ್ ಎಗ್? ಯು ವಾಂಟ್ ಎಗ್? ಎಸ್ ಆರ್ ನೋ? ಹ್ಞೂ, ಕೊಕ್ಕೋದ ಎಗ್ಗು. ಯು ವಾಂಟ್ ಎಗ್ ಆರ್ ನಾಟ್? ಎಸ್ ಆರ್ ನೋ? ಹಾಂ, ಯು ವಾಂಟ್ ಎಗ್? ಎಸ್, ಯು ವಾಂಟ್ ಎಗ್? ಓಕೆ. ಮತ್ತೆ ಅದಕ್ಕೆ ಜಾನಿ ಜಾನಿ ಎಸ್ ಪಪ್ಪ ಹೇಳು, ನಾನು ನಿಮಗೆ ಮೊಟ್ಟೆ ಕೊಡ್ತೀನಿ. ಹಾಂ ಓಪನ್ ಯುವರ್ ಮೌತ್. ಆಗೋಯ್ತು. ಸರಿ ಬಾ, ಅಜ್ಜಿ ಬೂ ಹಾಕೊಡುದು. ಬಾ, ತಿನ್ನಿಸ್ತೀನಿ, ನಾನು ತಿನ್ನಿಸ್ತೀನಿ. ಬಾ, ಕಮ್. ಸ್ಕೂಲಲ್ಲಿ ಏನೇನು ಮಾಡಿದೆ ಹೇಳು ಅದಕ್ಕೆ. ಹಾಂ ಹಾಂ, ಏನೇನು ಕಲ್ತ್ಕೊಂಡೆ? ಹಾಂ, ಇಲ್ಲಿ ಬಾ, ಇಲ್ಲಿ ಬಂದು ಹೇಳು. ಬಾ ಬಂಗಾರಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ವೆರಿ ಗುಡ್ ಬಾಯ್ ನನ್ನ ಮಗ. ಬಮ್ಮ, ಕಮ್ ಇಯರ್ ಯದುವೀರ್, ಕಮ್ ಇಯರ್ ಚಿನಿ, ಸ್ಟ್ಯಾಂಡ್ ಇಯರ್, ಕಮ್. ಏನೇನು ಕಲ್ತ್ಕೊಂಡೆ? ಲೆಫ್ಟ್ ರೈಟ್ ಹೆಂಗೆ ಮಾಡೋದು ತೋರಿಸಿ ಎಲ್ರಿಗೂ. ಹಂಗ ಮಾಡೋದು ಲೆಫ್ಟ್ ರೈಟ್. ಏನೇನು ಕಲ್ತ್ಕೊಂಡೆ ಸ್ಕೂಲಲ್ಲಿ ಇವತ್ತು ನೀನು? ಹೇಳು, ಏನೇನು ಕಲ್ತ್ಕೊಂಡೆ? ಏನೇನು ಕಲ್ತ್ಕೊಂಡೆ? ವಾಶ್ರೂಮ್ಗೆ ಹೋಗೋಣ. ಫಸ್ಟ್ ಹೇಳು, ಏನೇನು ಕಲ್ತ್ಕೊಂಡೆ? ABCD ಹೇಳೋದಕ್ಕೆ. ಸರಿ, ನಡಿ ನಡಿ. ಪಾಟಿ ಮಾಡ್ತೀಯಾ? ಪಾಟಿ ಮಾಡ್ತೀಯಾ? ಹಾಂ, ವಾಶ್ರೂಮ್ಗೆ ಹೋಗೋಣ. ಓಕೆ, ಬಾಯ್ ಬಾಯ್ ಹೇಳ್ಬಿಡು ಎಲ್ರಿಗೂ ಫ್ರೆಂಡ್ಸ್ಗೆ. ಎಲ್ಲೋಗ್ಬೇಕು? ನಡಿ ಚಲೋ. ನಮ್ಮತ್ತೆ ಊಟ ಮಾಡಿಸ್ತಾ ಇದ್ದಾರೆ. ಟೈಮ್ ಬಂದು ಈಗ 9:20. ನಾನು ತಿನ್ಸಕ್ಕೆ ನೋಡಿದೆ, ತಿನ್ನೋದೇ ಇಲ್ಲ, ಆಟ ಮಾಡ್ತಾವನು. ಅದಕ್ಕೆ ನಮ್ಮತ್ತೆ ಆಚೆ ಕರ್ಕೊಂಡು ಹೋದರು. ಕೆಲಸದ ಆಂಟಿ ಬಂದೆಲ್ಲ ಪಾಪ ಕೆಲಸ ಮಾಡಿಬಿಟ್ಟು ಹೋದರು. ಕ್ಲೀನಾಗಿ ಒರೆಸಿ ತೊಳೆದು ಎಲ್ಲ ಹೋಗಿದ್ದಾರೆ. ನಾಳೆ ಪೂಜೆ ಸಾಮಾನೆಲ್ಲ ತೊಳಿಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಲಾಸ್ಟ್ ವೀಕ್ ಪೀರಿಯಡ್ಸ್ ಆಗಿದೆ, ಅದಕ್ಕಾಗಿ ಏನೂ ಮಾಡಿಲ್ಲ ದೇವ್ರ ಸಾಮಾನೆಲ್ಲ. ಡೈಲಿ ರೂಪೇಶ್ ಮಾತ್ರ ದೀಪ ಹಚ್ಬಿಟ್ಟು ಹೋಗ್ತಾರೆ ದೇವಸ್ಥಾನಕ್ಕೆ ಅಂತೀನಿ, ಆಫೀಸ್ಗೆ. ನಾನು ಆಫೀಸಿಂದ ಬಂದು ಯದುವೀರ್ ಜೊತೆ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಸಿ ಮಲಗಿಸಿ ನಾನು ಒಂದು ಅರ್ಧ ಗಂಟೆ ಮಲಗಿದ್ದೆ. ಅದಾದಮೇಲೆ ಎದ್ದು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋ ಎಡಿಟ್ ಮಾಡಬೇಕು, ಇನ್ನು ನಾಳೆ ಅಪ್ಲೋಡ್ ಮಾಡೋಕ್ಕೆ. ಊಟ ಏನು ಬೇಡ, ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಎಂಪೈರಿಂದ. ಅದೇ ಚಿಕನ್ ವಿಂಗ್ಸ್ ತಿನ್ಕೊಂಡೆ, ಅಷ್ಟೇ ಫ್ರೆಂಡ್ಸ್. ಊಟಕ್ಕೆ ನಮ್ಮತ್ತೆ ಚಟ್ನಿ, ಅನ್ನ, ಮೊಟ್ಟೆ ಬೇಯಿಸಿದ್ದಾರೆ, ಕಡಲೆ ಬೀಜ ಚಟ್ನಿ. ಟಯರ್ಡ್ ಅನಿಸುತ್ತೆ, ನನ್ನ ಕಣ್ಣೆಲ್ಲ ನೋಡ್ಬೋದು ನೀವು. ಆಮೇಲೆ ತುಂಬಾ ನಡುವೆ ನಿದ್ದೆ ಪ್ರಾಪರಾಗಿಲ್ವಾ, ಡಾರ್ಕ್ ಸರ್ಕಲ್ ಆಗಿಬಿಟ್ಟಿದೆ. ನಮ್ಮ ಚಿಕ್ಕಮ್ಮ ಫುಲ್ ಸಣ್ಣ ಆಗಿಬಿಟ್ಟಿದ್ದಾರೆ. ನಾಳೆ ವೀಡಿಯೋಲ್ಲಿ ತೋರಿಸ್ತೀನಿ ಆಯಿತಾ. ನಾನು ಆಲ್ಮೋಸ್ಟ್ 3 to 4 kg ಲಾಸ್ ಆಗಿದ್ದೀನಿ, ವೆಯ್ಟ್ ಲಾಸ್ ಆಗಿದ್ದೀನಿ. ಬಟ್ ಟಯರ್ಡ್ ಅನಿಸುತ್ತೆ, ಏನು ಮಾಡೋಕ್ಕೂ ಮೂಡೇ ಇರಲ್ಲ, ಟಯರ್ಡ್ ಅನಿಸುತ್ತೆ.
ಓಕೆ ಫ್ರೆಂಡ್ಸ್, ಇನ್ನು ರೂಪೇಶ್ 12:30 1 o'clock ಬರ್ತಾರೆ. ನಾನೇನು ಊಟ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಅವಾಗಲೇ ಸಂಜೆ 5:30 ಎಲ್ಲೇ ತಿಂದಿದ್ದು. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಯದುವಿನ ಕೋಟ್ರಸಿಂದ ಕರ್ಕೊಬರ್ಬೇಕಾದ್ರೆ ಒಂದು ಕಬ್ಬಿನ ಹಾಲು ಕುಡ್ದಿದ್ದೆ ಅಷ್ಟೇ. ಆತೆ ಕೊಟ್ಟೆ ಆತೆ. ನೋಡಿ, ಊಟಕ್ಕೆ ಚಟ್ನಿ, ಆಮೇಲೆ ಮೊಸರು, ಇದು ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ಇದೆ, ಇದು ಮಾಡಿದ್ದು, ಮೊಟ್ಟೆ ಬೇಯಿಸಿದ್ದಾರೆ ಅಷ್ಟೇ. ಫುಲ್ಲು ಕ್ಯಾಟ್ ಐತತೆ, 3 ಕ್ಯಾಟ್ಸ್ ಇದೆ ಅಲ್ಲಿ. ಮತ್ತು ಫ್ರೆಂಡ್ಸ್, ಈ ವಿಡಿಯೋಲಿ ಇನ್ನೊಂದು ವಿಷಯನ ಹೇಳಬೇಕು. ನನ್ನ ಚಾನಲ್ನ ಎಲ್ಲ ಥರ ಏಜ್ ಗ್ರೂಪ್ಸ್ ಅವರು ನೋಡ್ತಾರೆ, ಎಲ್ಲ ಥರ ಒಳ್ಳೆ ಜನರು ನೋಡ್ತಾರೆ, ಓಕೆನಾ. ಬಟ್ ಆದರೆ ಕೆಲವೊಬ್ರು ಇದ್ದೇ ಇರ್ತಾರೆ, ಈ ಕೊಂಕು ಮಾತಾಡೋದು ಅಥವಾ ಬೇರೆಯವ್ರಿಗೆ ಹರ್ಟ್ ಮಾಡೋದ್ರಲ್ಲಿ ಅವ್ರು ಖುಷಿ ತಗೊಳ್ಳೋದು, ಈ ಥರದ್ದು. ನಾನೊಂದು ಕಾಮೆಂಟ್ ನೋಡಿದೆ ಲಾಸ್ಟ್, ಆಯಿತಾ. ಒಂದು ಸ್ವಲ್ಪ ದಿವಸದಿಂದ ನಮ್ಮ ಅತ್ತೆನ ನಾನು ವೀಡಿಯೋಲಿ ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ ಅಂದರೆ ಅವರು OT ಮಾಡ್ತಾಯಿದ್ದಾರೆ. ಅವ್ರ ಮನೆಗೆ ಬರೋದೇ 9:30 ಆಗಿಬಿಡುತ್ತೆ, ಇಲ್ಲ 9 o'clock ಆದರೂ ಆಗುತ್ತೆ. ಆದರೆ ನಾನು ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಮಲ್ಕೊಳಕ್ಕೆ ಹೋಗ್ಬಿಡ್ತೀನಿ. ಬಿಕಾಸ್ ನಾನು ಬೆಳಗ್ಗೆ 3:30 3:45 ಎದ್ದೊಳ್ಬೇಕು. ಹಾಗಾಗಿ ನಾನು ಮತ್ತು ಈ ನಡುವೆ ವೀಡಿಯೋಸು ಅಷ್ಟು ನಾನು ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ನಾನು ಬ್ಯುಸಿ ಇರೋದ್ರಿಂದ. ಹಾಗಾಗಿ ಅವ್ರನ್ನ ತೋರಿಸಿಲ್ಲ ಅಂದಿದ್ದಕ್ಕೆ ಒಬ್ರು ಕಾಮೆಂಟ್ ಏನಂತ ಹಾಕಿದ್ರು ಗೊತ್ತಾ, ನೀವು ನಿಮ್ಮ ಅತ್ತೆನ ದೂರ ಮಾಡಿಬಿಟ್ಟಿದ್ದೀರಾ, ಅವ್ರನ್ನ ಕೋಟ್ರಸಲ್ಲೇ ಇಟ್ಬಿಟ್ಟು ನೀವು ರೂಪೇಶು ಯದುವೀರ್ ಮಾತ್ರ ನಿಮ್ಮ ಮನೇಲಿದ್ದೀರಾ ಅನ್ಸುತ್ತೆ ಅಂತ ಏನೇನೋ ಕೊಂಕು ಮಾತಾಡೋ ಥರ ಕಾಮೆಂಟ್ ಹಾಕಿದ್ರು. ನಾನು ಅದನ್ನು ಇಮಿಡಿಯೇಟಾಗಿ ಡಿಲೀಟ್ ಮಾಡಿದೆ. ಯಾಕಂದರೆ ನನ್ನ ನೆಗೆಟಿವಿಟಿ ಏನು ನಾನು ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಅಷ್ಟ ದೇವತೆಗಳು ಅಸ್ತು ಅಂತ ಇರ್ತಾರೆ. ಸೊ ಈ ಥರದ್ದೆಲ್ಲ ಓದೋವಾಗ ಅಸ್ತು ಅಂದ್ಬಿಟ್ರೆ ಎಲ್ಲಿ ದೂರ ಆಗಿಬಿಡ್ತೀವೋ ಅನ್ನೋದನ್ನು ನಂಬೋದು ನಾನು ಜಾಸ್ತಿ. ಬಟ್ ನನ್ನ ಲೈಫಲ್ಲಿ ನಾನು ಯಾರನ್ನೂ ದೂರ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅವರು ಕೆಟ್ಟವ್ರು ಆಗಿದ್ರೂ ಕೂಡ ಅವ್ರನ್ನ ನಾನು ಹೆಂಗೆ ನನ್ನ ಅಂದರೆ ಒಳ್ಳೆ ರೀತಿಗೆ ಕನ್ವರ್ಟ್ ಮಾಡ್ಕೋಬೇಕು ಅದಕ್ಕೆ ಟ್ರೈ ಮಾಡ್ತೀನಿ ಬಿಟ್ಟು ಸೇಡು ಆಮೇಲೆ ದ್ವೇಷ ಈ ಥರದ್ದೆಲ್ಲ ನನ್ನ ಲೈಫಲ್ಲೇ ಇಲ್ಲ. ನನಗೆ ಎಷ್ಟು ಜನ ಕೆಟ್ಟದ್ದು ಬಯಸಿದ್ದಾರೆ, ಬಟ್ ಅವ್ರನ್ನ ನಾನು ಒಳ್ಳೇದೇ ಅವ್ರಿಗೆ ಬಯಸ್ತೀನಿ. ಆಗಲೇ ದೇವ್ರು ನಮ್ಮನ್ನ ಕೂಡ ಕಾಪಾಡೋದು. ಬಟ್ ಯಾಕೋ ಈ ವಿಡಿಯೋಲಿ ಹೇಳಬೇಕು ಅನಿಸ್ತು. ನಮ್ಮತ್ತೆ ನಾವು ವಿಡಿಯೋಲಿ ತೋರಿಸಿಲ್ಲ ಅಂದಿದ್ದ ಕಾರಣಕ್ಕೆ ನಾನು ನಮ್ಮತ್ತೆ ಜೊತೇಲಿಲ್ಲ ಅಂತಲ್ಲ. ನಮ್ಮತ್ತೆ ನಮ್ಮ ಬಾಂಡಿಂಗ್ ಹೆಂಗಿದೆ ಅಂದರೆ ಮುಂಚೆಯಿಂದನೂ ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ. ಸೊ ಇಷ್ಟೇ ಹೇಳೋದು, ನೀವು ಒಳ್ಳೆಯವರಾಗಿ ಒಳ್ಳೇದು ಬಯಸಿ ಆರಾಮಾಗಿ ಒಳ್ಳೇದಾಗಿರ್ತೀರ. ನನಗೆ ಹಾಕಿದ ಕಾಮೆಂಟ್ ಕೆಟ್ಟದು ಅಂತ ಹೇಳಿಲ್ಲ, ನಿಮ್ಮ ಥಿಂಕಿಂಗ್ ಲೆವೆಲ್ ಎಲ್ಲಿದೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೇನೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಸ್ವಲ್ಪ ಲೇಟ್ ಆಗ್ತದೆ, ನನಗೂ ಹುಷಾರಿಲ್ಲ, ಹಾಗಾಗಿ ಬಾಯ್.